ಒಂದು ಎರಡು ಅಂಶಗಳ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ. PF ಕಚೇರಿನಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ಸಂಸದರನ್ನ ಉಲ್ಲೇಖಿಸಿ ಮಾತನಾಡಿದ್ರು. ನಮ್ಮ ಈ ಪ್ರತಿಭಟನಾ ಕಾರ್ಯಕ್ರಮದ ಎಲ್ಲ ಅಂಶಗಳನ್ನು ಕೂಡ ನಾವು ಪಾರ್ಲಿಮೆಂಟ್ ಸದಸ್ಯರಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದು ಶ್ರೀ ನಟರಾಜರವರು ಅದೇ ರೀತಿ ಎಲ್ಲ ಟ್ವಿಟರ್ನಲ್ಲಿ, ಫೇಸ್ಬುಕ್ ಮತ್ತೆ ವಾಟ್ಸಾಪ್ ಈ ಮೂರಲ್ಲೂ ಹಾಕಿದ್ದಾರೆ. ನಾನು ಸಹ ಸುಮಾರು 9 ಜನ ಸಂಸತ್ ಸದಸ್ಯರಿಗೆ ವಾಟ್ಸಾಪ್ನಲ್ಲಿ ಅವರ ಮೊಬೈಲ್ ನಂಬರ್ಗೆ ಈ ಒಂದು ಸಂದೇಶನ ಕಳಿಸಿದ್ದೀನಿ. ಜುಲೈ 2ನೇ ತಾರೀಕಿಂದ ಮುಂಗಾರು ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಜುಲೈ 2ನೇ ತಾರೀಕು ಮುಂಗಾರು ಅಧಿವೇಶನ ಪ್ರಾರಂಭ ಆದ್ಮೇಲೆ ಪ್ರತಿಯೊಬ್ಬ ಪಾರ್ಲಿಮೆಂಟ್ ಸದಸ್ಯರಿಗೂ ಮಾತನಾಡ್ಲಿಕ್ಕೆ ಒಂದು ರಿಕ್ವಿಸಿಷನ್ ಕೊಟ್ರೆ ಅವಕಾಶ ಕೊಡ್ತಾರೆ, ಅವ್ರು ಮಾತನಾಡ್ಬೋದು. ಈಗ ತೇಜಸ್ವಿ ಸೂರ್ಯ ಅವ್ರಿಗೆ ನಾವು ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದೀವಿ. ನಾವು ಅವ್ರನ್ನ ಇವತ್ತು ಸಂಸದರನ್ನಾಗಿ ಮಾಡಿರೋದು ನಾವೇನೆ, ಬೇರೆ ಯಾರು ಅಲ್ಲ. ನಾವು ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮೊದಲು ಒಂದು ದಿನ ಅಪಾಯಿಂಟ್ಮೆಂಟ್ ತಗೊಂಡು ನಮ್ಮ ಸ್ವಾಮಿಯವರು ಮತ್ತೆ ಎಲ್ಲ ನಮ್ಮ ಸಂಘದ ಸದಸ್ಯರು ಕೂಡ ಹೋಗಿ ಅವ್ರನ್ನ ಮನವಿ ಕೊಟ್ಟು ಅವರಲ್ಲಿ ನಾವು ಅರಿಕೆ ಮಾಡ್ಕೋತೀವಿ. ನೀವು ಪಾರ್ಲಿಮೆಂಟ್ ನೀವು ತುಂಬಾ ವಾಗ್ಮಿ ಇದ್ದೀರಾ, ತಮಗೆ ಎಲ್ಲಾ ವಿಷಯಗಳು ಕೂಡ ಗೊತ್ತಿದೆ, ತಾವು ಸಾಕಷ್ಟು ಪ್ರಚಲಿತ ಸಂಗತಿಗಳನ್ನು ತಿಳ್ಕೊಂಡಿದ್ದೀರಾ, ನಮ್ಮ ಎಲ್ಲ PF ನಿವೃತ್ತರ ಬಗ್ಗೆನೂ ಕೂಡ ತಾವು ನೋಡಿದ್ದೀರಾ, ನೀವು ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡ್ಬೇಕು ಅಂತ ಹೇಳಿ ಒಂದು ಮನವಿ ಪತ್ರನ ಸಲ್ಲಿಸ್ತೀವಿ, ಅವ್ರಿಗೆ ನಾವು ತಗಾದೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ರಿ ಸ್ನೇಹಿತರೆ. ಎರಡನೇದಾಗಿ ಹೇಳ್ಬೇಕು ಅಂತ ಅಂದ್ರೆ, ಏನು ಈ ಮಾಸಿಕ ಸಭೆ ಏನಿದೆ ಇದು ಅತ್ಯಂತ ಮಹತ್ವವಾದ ಸಂಗತಿ. ಯಾಕೆ ಅಂತ ಅಂದ್ರೆ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನಾವು ಇಲ್ಲಿ ಕುಂತು ಚರ್ಚೆ ಮಾಡಿ ನಮ್ಮ ಯೋಜನೆನ ನಿರೂಪಿಸಕ್ಕೆ ಇದೊಂದು ಮಹತ್ವವಾದ ಸ್ಥಳ. ಇಷ್ಟೊಂದು ಜನ ಈಗ ನಾವು ಮತ್ತೆ ಯಾವುದೇ ಸಂದರ್ಭದಲ್ಲಿ ನಾವು ಭೇಟಿ ಮಾಡಕ್ ಸಾಧ್ಯ ಇಲ್ಲ. ಈ ಮಾಸಿಕ ಸಭೆಯಲ್ಲಿ ನಮ್ಮ ಎಲ್ಲ ಹಳೆಯ ಮುಖಗಳನ್ನ ನಾವು ನೋಡ್ಲಿಕ್ಕೆ ಆಗತ್ತಾ? ನೀವೆಲ್ಲ ಸಿಗ್ತೀರಾ? ಇನ್ನ ನಾವು ಸರ್ವಿಸ್ ಅಲ್ಲಿ ಇರ್ಬೇಕಾದ್ರೆ ನಾವು ಯಾವ ತರ ಇದ್ದೇವೆ ಅಂತ ಅಂದ್ರೆ, ನಾವಿನ್ನ KSRTC ಇಂದ ರಿಟೈರ್ ಆಗಲ್ಲ. ನಾವು ನಿರಂತರವಾಗಿ ಸಾಯೋವರೆಗೂ ನಾವು KSRTC ನೌಕರಾಗಿರ್ತೀವಿ ಅಂತ ಮಾಡ್ಕೊಂಡಿದ್ದು. ಆದ್ರೆ ನಿವೃತ್ತರಾದವು. ಆದ್ರೆ ಏನಾಗುತ್ತೆ ಅಂತ ಅಂದ್ರೆ ಸ್ನೇಹಿತರೆ, ಈ ರೀತಿಯಾದ ಒಂದು ಮಾಸಿಕ ಸಭೆಯಲ್ಲಿ ಅಟೆಂಡ್ ಆಗೋದ್ರಿಂದ ನಮ್ಮ ಎಲ್ಲ ಒಂದು ಭಾವನೆಗಳು ಚೇಂಜ್ ಆಗುತ್ತೆ, ನಮಗೆ ಹೊಸ ಸ್ಫೂರ್ತಿ ಬರುತ್ತೆ, ನಮ್ಮ ಒಂದು ಏನಿದೆ ಅದಕ್ಕೆಲ್ಲ ಅವಕಾಶ ಆಗುತ್ತೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರು ಕೂಡ ಅಂಜಬಾರ್ದು. ನಾವು ಹೋರಾಟ ಮಾಡೇ ಮಾಡ್ತೀವಿ, ಅದರಲ್ಲೇನು ಅನುಮಾನ ಇಲ್ಲ. ನಮ್ಮ ಹೋರಾಟ ಅಂತಿಮ ಗುರಿ ತಲುಪೋವರೆಗೂ ನಾವು ನಮ್ಮ ಒಂದು ಇದನ್ನ ಮುಂದುವರಿಸ್ತೀವಿ. ನೆಕ್ಸ್ಟ್ ಕಾರ್ಯಕ್ರಮನ ನಾನು ನಿಮ್ಗೆ ತಿಳಿಸ್ತೀನಿ. ಆದ್ರಿಂದ ಸ್ನೇಹಿತರೆ, ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತಿನ ಒಂದು ಮಾಸಿಕ ಸಭೆಗೆ ಆಗಮಿಸಿ ಈ ಒಂದು ಇದಕ್ಕೆಲ್ಲ ತಾವು ನೀಡಿದ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.